ನಿಜವಾಯಿತು ಮೋದಿ ಬಗ್ಗೆ ನುಡಿದಿದ್ದ ಭವಿಷ್ಯ. ಮೋದಿ ಮತ್ತೆ ಪ್ರಧಾನಿಯಾದರೂ ಅಧಿಕಾರ ಇರೋದಿಲ್ಲ. ಮೋದಿಗೆ ಬ್ಲಾಕ್ ಮೇಲ್ ಮಾಡಿದ ಕಿಂಗ್ ಮೇಕರ್ಸ್. ಮೋದಿ ಪ್ರಧಾನಿಯಾದರೂ ಯಾವಾಗ ಬೇಕಾದರೂ ಸರ್ಕಾರ ಬೀಳಬಹುದು. ಸ್ನೇಹಿತರೆ, ವಿಡಿಯೋವನ್ನ ಶುರು ಮಾಡೋದಕ್ಕೂ ಮುನ್ನ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಜೊತೆಗೆ ನಿಮ್ಮ ಪ್ರಕಾರ ಯಶವಂತ ಗುರೂಜಿ ಭವಿಷ್ಯದ ಬಗ್ಗೆ ನಿಮ್ಮ ಅನಿಸಿಕೆ ಏನು? ನರೇಂದ್ರ ಮೋದಿ ಮತ್ತೆ ಪ್ರಧಾನಿಯಾಗ್ತಾರಾ ಇಲ್ವಾ ಅಂತ ಕಮೆಂಟ್ ಮೂಲಕ ತಿಳಿಸಿ. ಸೊ ಇನ್ಯಾಕ್ತಡ, ಬನ್ನಿ ಸುದ್ದಿ ಜಾಲದೊಳಗೆ ಹೋಗೋಣ. ಇಡೀ ದೇಶ ಅತ್ಯಂತ ಕುತೂಹಲದಿಂದ ಕಾಯ್ತಾ ಇದ್ದ ಜೂನ್ 4ರ ಫಲಿತಾಂಶ ಬಹಿರಂಗವಾಗಿದೆ. ಫಲಿತಾಂಶ ಬಿಜೆಪಿಗೆ ಕಹಿ ಸುದ್ದಿ ನೀಡಿದ್ರೆ, ಮೋದಿ ವಿರೋಧಿ ಬಣವಾದ ಕಾಂಗ್ರೆಸ್ ಮೈತ್ರಿಕೂಟಕ್ಕೆ ಸ್ವಲ್ಪ ನಿರಾಳ ತಂದಿದೆ. ಫಲಿತಾಂಶವನ್ನ ಏಕಪಕ್ಷೀಯವಾಗಿ ನೋಡಿದ್ರೆ ಅತಂತ್ರ ಫಲಿತಾಂಶ ಬಂದಿದೆ. ಹೀಗಾಗಿ ಕೇಂದ್ರ ರಾಜಕಾರಣದ ಫಲಿತಾಂಶ ಅತಂತ್ರವಾಗಿದೆ ಅಂತ ಹೇಳಬಹುದು. ಹೀಗಾಗಿ ಎರಡೂ ರಾಷ್ಟ್ರೀಯ ಪಕ್ಷಗಳು ಆಗಿರುವಂತಹ ಬಿಜೆಪಿ ಹಾಗೂ ಕಾಂಗ್ರೆಸ್ಗೆ ಮಿತ್ರ ಪಕ್ಷಗಳ ಬೆಂಬಲ ಅನಿವಾರ್ಯವಾಗಿದೆ. ಹೀಗಾಗಿ ಎನ್ಡಿಎ ಮೈತ್ರಿಕೂಟ ಮ್ಯಾಜಿಕ್ ನಂಬರ್ ಅನ್ನ ದಾಟಿ 292 ಸ್ಥಾನವನ್ನ ಪಡೆದುಕೊಂಡಿದೆ. ಆದರೂ ಏಕಪಕ್ಷವಾಗಿ ಬಿಜೆಪಿ ಮ್ಯಾಜಿಕ್ ನಂಬರ್ಸ್ ದಾಟುವುದಕ್ಕೆ ಸಾಧ್ಯವಾಗದೇ ಇರುವುದೇ ಬಿಜೆಪಿಗೆ ಟೆನ್ಷನ್ ಸೃಷ್ಟಿ ಮಾಡಿದೆ. ಇದೇ ವಿಚಾರ ಇದೀಗ ಕಾಂಗ್ರೆಸ್ಗೆ ಮೈತ್ರಿ ಪಕ್ಷಗಳೊಂದಿಗೆ ಸರ್ಕಾರ ರಚಿಸುವುದಕ್ಕೆ ಇನ್ನಿಲ್ಲದ ಕಸರತ್ತು ಮಾಡ್ತಾ ಇದೆ. ಸದ್ಯದ ಪರಿಸ್ಥಿತಿ ಗಮನಿಸಿದ್ರೆ ಈ ಹಿಂದೆ ನಮ್ಮದೇ ರಾಜ್ಯದ ಖ್ಯಾತ ಜ್ಯೋತಿಷಿ ನುಡಿದಿದ್ದ ಭವಿಷ್ಯ ಏನಾದರೂ ನಿಜವಾಗ್ತಾ ಇದೆಯಾ ಅನ್ನುವಂತಹ ಅನುಮಾನ ಕಾಡೋದಕ್ಕೆ ಶುರುವಾಗಿದೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ದೇಶದ ಹಲವು ಖಾಸಗಿ ಸಂಸ್ಥೆಗಳು, ಅದಲ್ಲದೆ ಹಲವಾರು ರಾಜಕೀಯ ಪಂಡಿತರು ಸಮೀಕ್ಷೆಗಳನ್ನ ನಡೆಸಿ ತಮ್ಮದೇ ಅಂಕಿಅಂಶವನ್ನ ಮುಂದಿಟ್ಟಿದ್ರು. ಆದ್ರೆ ಫಲಿತಾಂಶ ಏನ್ ಬಂತು? ಎಲ್ಲವೂ ಕೂಡ ಸಮೀಕ್ಷೆಗಳು ಉಲ್ಟಾಪಲ್ಟಾ ಆಗಿದೆ. ನರೇಂದ್ರ ಮೋದಿ ಅವರ ಎನ್ಡಿಎ 400 ಗಡಿ ದಾಟತೆ ಅಂತ ಹೇಳಿಕೊಂಡಿದ್ವು. ಇನ್ನು ಸಮೀಕ್ಷೆಗಳಂತೂ ಎನ್ಡಿಎ 350+ಕ್ಕಿಂತ ಹೆಚ್ಚು ಪಡೆಯುತ್ತೆ ಅಂತ ವರದಿಯನ್ನ ನೀಡಿದ್ವು. ಆದರೆ ಫಲಿತಾಂಶ ಮಾತ್ರ ಅದರ ಹತ್ತಿರಕ್ಕೆ ಕೂಡ ಸುಳಿದಿಲ್ಲ. ಹೀಗಾಗಿ ಕೇಂದ್ರದಲ್ಲಿ ಯಾರು ಸರ್ಕಾರ ರಚನೆ ಮಾಡ್ತಾರೆ ಅನ್ನೋದು ಈಗ ಸದ್ಯದ. ಇದರ ಮಧ್ಯೆ ಕರ್ನಾಟಕದ ಖ್ಯಾತ ಜ್ಯೋತಿಷಿಗಳಾಗಿರುವಂತಹ ಯಶವಂತ ಗುರೂಜಿ ನುಡಿದಿರುವಂತಹ ಭವಿಷ್ಯ ಮುನ್ನೆಲೆಗೆ ಬಂದಿದೆ. ರಾಜಕೀಯ ಪಂಡಿತರು, ರಾಜಕೀಯ ವಿಶ್ಲೇಷಕರು ಮೋದಿ ಮತ್ತೆ ಪ್ರಧಾನಿಯಾಗ್ತಾರೆ ಅಂತ ಹೇಳಿದ್ರು. ಅಂದ್ರೆ ಬಿಜೆಪಿಗೆ ಬಹುಮತ ಬರತ್ತೆ ಅಂತ ಹೇಳಿದ್ರು. ಆದ್ರೆ ಫಲಿತಾಂಶ ಬಂದ ನಂತರ ಎಲ್ಲವೂ ಉಲ್ಟಾ ಆಗಿದೆ. ಆದ್ರೆ ಈ ಮೊದಲೇ ಗುರೂಜಿಯವರು ಲೋಕಸಭೆ ಚುನಾವಣೆಯ ಫಲಿತಾಂಶದ ಬಗ್ಗೆ ಸ್ಫೋಟಕ ಮಾಹಿತಿಯನ್ನ ನೀಡಿದ್ರು. ಅದರಂತೆ ಇದೀಗ ಪ್ರಧಾನಿ ಯಾರಾಗಬೇಕು ಅನ್ನುವ ಚರ್ಚೆ ಜೋರಾಗಿದೆ. ಒಂದ್ ಕಡೆಯಾದ್ರೆ ಕಾಂಗ್ರೆಸ್ ನಾವೇ ಅಧಿಕಾರ ವಹಿಸಿಕೊಳ್ತೇವೆ ಅಂತ ಹಠಕ್ಕೆ ಬಿದ್ದಿದೆ. ಮತ್ತೊಂದು ಕಡೆ ಬಿಜೆಪಿಯೂ ಸಹ ನಾವೇ ಅಧಿಕಾರವನ್ನ ಮುಂದುವರಿಸ್ತೇವೆ ಅಂತ ಹೇಳ್ತಾಗಿದೆ. ಇದೆಲ್ಲದರ ಮಧ್ಯೆ ಯಶವಂತ ಗುರೂಜಿ ಅವರ ಭವಿಷ್ಯ ಕೂಡ ಸತ್ಯ ಆಗುವಂತೆ ಕಾಣಿಸ್ತಾ ಇದೆ. ಹಾಗಾದ್ರೆ ಸ್ವಾಮೀಜಿ ಹೇಳಿದ್ದ ಭವಿಷ್ಯವಾದರೂ ಏನು? ನರೇಂದ್ರ ಮೋದಿಯವರು ಮತ್ತೆ ಪ್ರಧಾನಿಯಾಗುವ ಸಾಧ್ಯತೆ ಇಲ್ವಾ? ಒಂದು ವೇಳೆ ಆದರೂ ಒಂದೇ ವರ್ಷಕ್ಕೆ ನರೇಂದ್ರ ಮೋದಿಯವರು ಅಧಿಕಾರವನ್ನ ತ್ಯಜಿಸ್ತಾರ? ಕೇಂದ್ರ ರಾಜಕಾರಣದ ಕತೆ ಏನಾಗತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ ನೋಡಿ. ಚುನಾವಣಾ ಫಲಿತಾಂಶ ಬರ್ತಾಗಿದ್ದಂತೆ ಕೇಂದ್ರದಲ್ಲಿ ಇಬ್ಬರು ಕಿಂಗ್ ಮೇಕರ್ಸ್ಗಳು ಹುಟ್ಟುಕೊಂಡಿದ್ದಾರೆ. ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಬಹುಮತಕ್ಕಿಂತ ಕಡಿಮೆ ಸ್ಥಾನವನ್ನ ಗಳಿಸಿದುರ ಜೊತೆಗೆ ತೆಲುಗು ದೇಶಂ ಪಕ್ಷ ಅಂದ್ರೆ ಟಿಡಿಪಿ ಪಕ್ಷದ ಸರ್ವೋಚ್ಚ ನಾಯಕರಾದ ಚಂದ್ರಬಾಬು ನಾಯ್ಡು ಹಾಗೂ ಬಿಹಾರದ ಜೆಡಿಯು ಮುಖ್ಯಸ್ಥರಾದ ನಿತೀಶ್ ಕುಮಾರ್ ಅವರು ಕಿಂಗ್ ಮೇಕರ್ ಆಗಿದ್ದಾರೆ. ಕರ್ನಾಟಕದಲ್ಲಿ ಹೇಗೆ ಜೆಡಿಎಸ್ ಕುಮಾರಸ್ವಾಮಿ ಕಿಂಗ್ ಮೇಕರ್ ಆಗಿದ್ರು, ಈಗ ಕೇಂದ್ರದಲ್ಲೂ ಕೂಡ ಮಿಶ್ರ ಫಲಿತಾಂಶ ಬರ್ತಾ ಇರೋದ್ರಿಂದ ಅಲ್ಲೂ ಕೂಡ ಇಬ್ಬರು ಕಿಂಗ್ ಮೇಕರ್ಗಳು ಹುಟ್ಟುಕೊಂಡಿದ್ದಾರೆ. ಬಿಜೆಪಿ ನೇತೃತ್ವದ ಎನ್ಡಿಎ ಜೊತೆಗೆ ಇಬ್ಬರು ಚುನಾವಣೆಯನ್ನ ಎದುರಿಸಿದ್ರು. ಜೊತೆಗೆ ಬಿಜೆಪಿ ಬಹುಮತಕ್ಕೆ ತುಂಬಾ ದೂರವಾಗಿತ್ತು. ಟಿಡಿಪಿ 16 ಜೆಡಿಯು 16 ಸ್ಥಾನಗಳನ್ನ ಗಳಿಸಿತ್ತು. ಹೀಗಾಗಿ ಕೇಂದ್ರದಲ್ಲಿ ಎನ್ಡಿಎ ಸರ್ಕಾರ ಅಧಿಕಾರಕ್ಕೆ ತರುವಲ್ಲಿ ಇಬ್ಬರ ಪಾತ್ರ ತುಂಬಾ ಮುಖ್ಯವಾದದ್ದು. ಅದೇ ಈಗ ಬಿಜೆಪಿ ತಗಲಾಕೊಂಡಂತೆ ಕಾಣಿಸ್ತಾ ಇದೆ. ಯಾಕಂದ್ರೆ ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ಯಾವ ಕ್ಷಣದಲ್ಲಿ ಬೇಕಾದ್ರೂ ಉಲ್ಟಾ ಹೊಡೆದು ಯಾವ ಪಕ್ಷದೊಂದಿಗೆ ಸೇರ್ಕೊಳ್ತಾರೆ ಅನ್ನೋದು ಈಗಲೂ ಕೂಡ ಯಕ್ಷ ಪ್ರಶ್ನೆಯಾಗಿದೆ. ಇದೀಗ ಇಬ್ರು ಬಿಜೆಪಿಗೆ ಸೇರ್ಕೊಂಡ್ರೆ ಮತ್ತೆ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ. ಆದ್ರೆ ಇಬ್ರು ಯಾವಾಗ ಬೇಕಾದ್ರೂ ಕೈ ಹೊಡಿ, ಆಗ ಸರ್ಕಾರ ಮತ್ತೆ ಬೀಳುತ್ತೆ. ಇದೇ ಕಾರಣಕ್ಕೆ ಇದೀಗ ಬಿಜೆಪಿಗೆ ತಲೆನೋವು ಶುರುವಾಗಿದೆ. ಇದೆಲ್ಲದರ ಮಧ್ಯೆ ಕಾಂಗ್ರೆಸ್ ಮೈತ್ರಿಕೂಟ ಈ ಇಬ್ಬರಿಗೆ ಗಾಳ ಹಾಕಿದೆ. ಆದ್ರೆ ಇವರು ಮೋದಿಗೆ ಸಪೋರ್ಟ್ ಮಾಡುವುದಾಗಿ ಹೇಳಿದ್ದಾರೆ. ಈ ಎಲ್ಲದರ ಮಧ್ಯೆ ಮೋದಿ ಮುಂದೆ ಇಬ್ಬರು ದೊಡ್ಡ ದೊಡ್ಡ ಬೇಡಿಕೆಗಳನ್ನ ಇಟ್ಟಿದ್ದಾರೆ. ಅದೆಲ್ಲದಕ್ಕೂ ಇದೀಗ ಮೋದಿ ಒಪ್ಕೊಂಡಿದ್ದೂ ಆಗಿದೆ. ಬಹುತೇಕ ಮತ್ತೆ ಎನ್ಡಿಎ ಸರ್ಕಾರವೇ ಅಧಿಕಾರಕ್ಕೆ ಬರೋದು ಪಕ್ಕಾ ಆಗಿದೆ. ಆದ್ರೆ ಈ ಮಧ್ಯೆ ಮೋದಿಗೆ ಪ್ರಧಾನಿಯಾಗ್ತಾರ ಅನ್ನೋ ಪ್ರಶ್ನೆಯೂ ಕೂಡ ಎಲ್ಲರನ್ನ ಕಾಡ್ತಾಗಿದೆ. ಮಾಹಿತಿ ಪ್ರಕಾರ ಇದೀಗಾಗಲೇ ಮೋದಿ ರಾಜೀನಾಮೆ ಕೊಟ್ಟಿದ್ದಾಗಿದೆ. ಮುಂದೆ ಅವರೇ ಪ್ರಧಾನಿಯಾಗ್ತಾರೆ ಅನ್ನೋದು ಕನ್ಫರ್ಮ್ ಆಗಿದೆ. ಆದರೆ ಇಲ್ಲಿ ಒಂದು ಟ್ವಿಸ್ಟ್ ಏನಂತಂದ್ರೆ, ಮೋದಿ ಎಷ್ಟು ವರ್ಷ ಪ್ರಧಾನಿಯಾಗಿರ್ತಾರೆ ಎನ್ನುವುದು.
ಹೌದು, ಮೋದಿ ಮತ್ತೆ ಪ್ರಧಾನಿಯಾಗ್ತಾರೆ. ಆದರೆ 5 ವರ್ಷಗಳ ಕಾಲ ಇರೋದಿಲ್ಲ. ಬದಲಿಗೆ ಒಂದೇ ವರ್ಷಕ್ಕೆ ಮೋದಿ ತಮ್ಮ ಅಧಿಕಾರವನ್ನ ಬಿಟ್ಟು ಕೊಡ್ತಾರೆ. ಅಂದ್ರೆ ಬೇರೆಯವರಿಗೆ ಹಸ್ತಾಂತರ ಮಾಡಬೇಕು. ಅದ್ಯಾವ ರೀತಿ ಅಂತಂದ್ರೆ, ಕಳೆದ ಬಾರಿ ಯಡಿಯೂರಪ್ಪ ಅವರು ಸಿಎಂ ಆಗಿ ನಂತರ ಬೊಮ್ಮಾಯಿ ಅವರಿಗೆ ಹಸ್ತಾಂತರ ಮಾಡಿದ್ರಲ್ಲ, ಅದೇ ತರ ಇಲ್ಲೂ ಕೂಡ ಬೇರೆಯವರಿಗೆ ಅಧಿಕಾರವನ್ನ ಹಸ್ತಾಂತರ ಮಾಡ್ತಾರೆ. ಮೋದಿ 1 ವರ್ಷಗಳ ಕಾಲ ಪ್ರಧಾನಿಯಾಗಿರ್ತಾರೆ. ನಂತರ ಅವರು ಅಧಿಕಾರವನ್ನ ಬೇರೆಯವರಿಗೆ ಬಿಟ್ಟು ಕೊಡ್ತಾರೆ. ಹಾಗಾದ್ರೆ ಮುಂದಿನ ಪ್ರಧಾನಿ ಯಾರಾಗ್ತಾರೆ ಅನ್ನೋದೇ ಕುತೂಹಲ. ಇದೀಗಾಗಲೇ ರೇಸ್ನಲ್ಲಿ ಅಮಿತ್ ಶಾ, ನಿತಿನ್ ಗಡ್ಕರಿ, ರಾಜನಾಥ್ ಸಿಂಗ್, ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ಇದ್ದಾರೆ. ಇವರಲ್ಲಿ ಯಾರು ಪ್ರಧಾನಿಯಾಗ್ತಾರೆ ಅನ್ನೋದು ಕುತೂಹಲ ಇದೆ. ಅಲ್ಲದೆ ಇವರ ಮಧ್ಯೆ ಪಿಎಂ ಕುರ್ಚಿಗಾಗಿ ಜಗಳ ಕೂಡ ಆದರೂ ಆಶ್ಚರ್ಯ ಪಡಬೇಕಿಲ್ಲ. ಆದರೆ ಈ ಮಧ್ಯೆ ಬಿಜೆಪಿಗೆ ಮತ್ತೊಂದು ಶಾಕ್ ಎದುರಾಗಿದೆ. ಅದೇನಂತಂದ್ರೆ, ನಮ್ಮನ್ನು ಪ್ರಧಾನಿ ಮಾಡಿ ಅಂತ ಹೊಸದಾಗಿ ಸೇರ್ಕೊಂಡಿರುವ ಮಿತ್ರ ಪಕ್ಷದ ನಾಯಕರು ಡಿಮ್ಯಾಂಡ್ ಮಾಡುವ ಸಾಧ್ಯತೆ ಇದೆ. ಇದೆಲ್ಲದಕ್ಕೂ ಇದೀಗ ಬಿಜೆಪಿ ಒಪ್ಕೊಂಡಿದ್ದು, ಜೂನ್ 7ರಂದು ಪ್ರಧಾನಿ ನರೇಂದ್ರ ಮೋದಿ 3ನೇ ಬಾರಿ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಲಿದ್ದಾರೆ. ಇನ್ನು ಯಶವಂತ ಗುರೂಜಿ ಬಗ್ಗೆ ಹೇಳೋದಾದ್ರೆ, ಈ ಹಿಂದೆ 2021ರಲ್ಲಿ ಇದೇ ಯಶವಂತ ಗುರೂಜಿಯವರು ಇದ್ದಕ್ಕಿದ್ದಂತೆ ಒಂದು ಸ್ಫೋಟಕ ಭವಿಷ್ಯವನ್ನ ನುಡಿತಾರೆ. ಆ ಒಂದು ಭವಿಷ್ಯ ರಾಜಕೀಯದಲ್ಲಿ ದೊಡ್ಡ ಮಟ್ಟದಲ್ಲಿ ಸಂಚಲನಕ್ಕೆ ಕಾರಣವಾಗಿತ್ತು. ರಾಜ್ಯದ ಪ್ರಬಲ ನಾಯಕರಲ್ಲಿ ಒಬ್ಬರಾದಂತಹ ರಮೇಶ್ ಜಾರಕಿಹೊಳಿ ಅವರಿಗೆ ಹೆಣ್ಣಿನ ಕಂಟಕ ಇದೆ ಅಂತ ಒಂದು ಸ್ಫೋಟಕ ಭವಿಷ್ಯವನ್ನ ನುಡಿತಾರೆ. ಅದಾದ ನಂತರ ಕೆಲವು ದಿನಗಳಲ್ಲಿ ಅಂದರೆ 2021 ಮಾರ್ಚ್ 2ರಂದು ಸರ್ಕಾರಿ ಉದ್ಯೋಗ ಪಡೆಯುವ ನೆಪದಲ್ಲಿ ಮಹಿಳೆ ಒಬ್ಬರು ಲೈಂಗಿಕ ಕಿರುಕುಳ ನೀಡಿದ ಆರೋಪದ ಪ್ರಕರಣದಲ್ಲಿ ರಮೇಶ್ ಜಾರಕಿಹೊಳಿ ಅವರ ಮೇಲೆ ಪ್ರಕರಣ ದಾಖಲಾಗುತ್ತೆ. ಅವರು ಆರೋಪಗಳನ್ನು ನಿರಾಕರಿಸಿದ್ರೂ ಸಹ ಬಜೆಟ್ ಅಧಿವೇಶನಕ್ಕೂ ಮುನ್ನ ರಮೇಶ್ ಜಾರಕಿಹೊಳಿ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡುತ್ತಾರೆ. ಈ ಬಗ್ಗೆ ಗುರೂಜಿಗಳು ಮೊದಲೇ ಅಚ್ಚರಿ ಎಂಬಂತೆ ಭವಿಷ್ಯವನ್ನ ನುಡಿದಿದ್ರು. ಇನ್ನು ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಈ ಗುರೂಜಿ ಹೆಚ್ಚು ಖ್ಯಾತಿಯನ್ನ ಪಡೆದಿದ್ದು ಕಳೆದ ವಿಧಾನಸಭಾ ಚುನಾವಣೆಗೂ ಮುನ್ನ ನುಡಿದಂತಹ ಭವಿಷ್ಯವಾಣಿಯಿಂದ. 2023ರ ವಿಧಾನಸಭಾ ಚುನಾವಣೆಗೂ ಮುನ್ನ ರಾಜಕೀಯ ಪರಿಸ್ಥಿತಿ ಹೇಗಿತ್ತು ಅನ್ನೋದನ್ನ ನಿಮಗೆಲ್ಲರಿಗೂ ಗೊತ್ತೇ ಇರುವಂತಹ ವಿಷಯ. ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿಗೆ ಅತಿದೊಡ್ಡ ಶಾಕ್ ಎದುರಾಗತ್ತೆ ಅಂತ ಯಾರೂ ಕೂಡ ಊಹೆ ಮಾಡಿಕೊಂಡಿರಲಿಲ್ಲ. ಚುನಾವಣೆ ಪೂರ್ವ ಸಮೀಕ್ಷೆಗಳು ಕೂಡ ಫಲಿತಾಂಶಕ್ಕೆ ತದ್ವಿರುದ್ಧವಾಗಿತ್ತು. ಯಾಕಂದ್ರೆ ಚುನಾವಣೆಗೂ 2 ತಿಂಗಳ ಮುಂಚೆ ರಾಜ್ಯದಲ್ಲಿ ಕಾಂಗ್ರೆಸ್ ಅಲೆಯೇ ಇರಲಿಲ್ಲ. ಹೀಗಾಗಿ ಕಾಂಗ್ರೆಸ್ 100ರ ಗಡಿ ದಾಟೋದು ಡೌಟು ಅಂತ ಸಮೀಕ್ಷೆಗಳು ಅಂದೂ ಕೂಡ ಬೊಗಳೆ ಬಿಟ್ಟಿದ್ವು. ಅಂತಹ ಸಂದರ್ಭದಲ್ಲಿ ಡಾಕ್ಟರ್ ಯಶವಂತ ಗುರೂಜಿಯವರು ಮಾತ್ರ 100ಕ್ಕೆ 100ರಷ್ಟು ನಿಖರವಾದ ಭವಿಷ್ಯವನ್ನು ನುಡಿದಿದ್ರು. ಅಡ್ಡಗೋಡೆಯ ಮೇಲೆ ದೀಪ ಇಟ್ಟಂತೆ ಭವಿಷ್ಯವನ್ನ ಹೇಳದೆ ಕಾಂಗ್ರೆಸ್ ಪಕ್ಷವೇ ಈ ಬಾರಿ 100ಕ್ಕೆ 100ರಷ್ಟು ಅಧಿಕಾರಕ್ಕೆ ಬರುತ್ತೆ ಅಂತ ಚುನಾವಣೆಗೂ 3 ತಿಂಗಳ ಮುಂಚೆಗೆ ಅಂದರೆ ಫೆಬ್ರವರಿ ತಿಂಗಳಲ್ಲಿ ಭವಿಷ್ಯವನ್ನ ನುಡಿದಿದ್ರು. ಪಕ್ಷದ ಹೆಸರನ್ನ ಉಲ್ಲೇಖಿಸಿ ಅವರೇ ಅಧಿಕಾರಕ್ಕೆ ಬರ್ತಾರೆ ಅಂತ ಹೇಳಿದ್ದು ನಿಜ ಆಗಿದೆ. ಇದೇ ರೀತಿಯಾಗಿ 2021ರಲ್ಲೂ ಇದೇ ಯಶವಂತ ಗುರೂಜಿಯವರು ಒಂದು ಸ್ಫೋಟಕ ಭವಿಷ್ಯವನ್ನ ನುಡಿತಾರೆ. ರಾಜನಿಗೆ ರಾಜಗದ್ದುಗೆ ನಷ್ಟ ಎನ್ನುವಂತಹ ಸ್ಫೋಟಕ ಭವಿಷ್ಯವನ್ನ ನುಡಿದಿದ್ರು. ಅದರಂತೆ ಕೆಲವೇ ದಿನಗಳಲ್ಲಿ ರಾಜ್ಯದ ಮುಖ್ಯಮಂತ್ರಿ ಬದಲಾಗ್ತಾರೆ. ಯಡಿಯೂರಪ್ಪ ಕೆಳಗಿಳಿದು ಬೊಮ್ಮಾಯಿ ಸಿಎಂ ಆಗ್ತಾರೆ. ಇನ್ನು 2023ರ ಅಕ್ಟೋಬರ್ನಲ್ಲಿ ಒಂದು ಸ್ಫೋಟಕ ಭವಿಷ್ಯವನ್ನ ನುಡಿತಾರೆ. ಸೂರ್ಯಗ್ರಹಣದ ನಂತರ ಅಂದ್ರೆ ಮುಂದಿನ ಕೆಲವು ದಿನಗಳಲ್ಲಿ ದ್ವೇಷದ ರಾಜಕಾರಣ ಹೆಚ್ಚಾಗತ್ತೆ, ರಾಜಕಾರಣಿಗಳು ಜೈಲು ಪಾಲಾಗ್ತಾರೆ ಎನ್ನುವಂತಹ ಸ್ಫೋಟಕ ಭವಿಷ್ಯವನ್ನ ನುಡಿದಿದ್ರು. ಭವಿಷ್ಯದಂತೆ ಅರವಿಂದ್ ಕೇಜ್ರಿವಾಲ್ ಭ್ರಷ್ಟಾಚಾರ ಆರೋಪದ ಮೇಲೆ ಜೈಲು ಪಾಲಾಗಿದ್ದಾರೆ. ನಂತರ ರಾಜ್ಯ ರಾಜಕೀಯದಲ್ಲಿ ಸಂಚಲನ ಮೂಡಿಸುವಂತಹ ಪೆನ್ ಡ್ರೈವ್ ಪ್ರಕರಣ ಬೆಳಕಿಗೆ ಬಂತು. ಪ್ರಜ್ವಲ್ ರೇವಣ್ಣ ಬಂಧನಕ್ಕೆ ಅರೆಸ್ಟ್ ವಾರೆಂಟ್ ಅನ್ನು ಕೂಡ ಹೊರಡಿಸಿದ್ರು. ರೇವಣ್ಣ ಕೂಡ ಜೈಲು ಪಾಲಾದ್ರು. ಈಗ ಪ್ರಜ್ವಲ್ ರೇವಣ್ಣ ಜೈಲಿನಲ್ಲೇ ಇದ್ದಾರೆ. ಇನ್ನು ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಬಹುಮತ ಪಡೆದು ಸರ್ಕಾರ ರಚಿಸುವುದಾಗಿ ಮುಖ್ಯಮಂತ್ರಿ ಯಾರಾಗಬೇಕು ಅನ್ನೋ ಚರ್ಚೆಯಲ್ಲಿದ್ದಾಗ ಪರಮೇಶ್ವರ್, ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ ನಡುವೆ ಪೈಪೋಟಿ ಏರ್ಪಟ್ಟಿತ್ತು. ಮಲ್ಲಿಕಾರ್ಜುನ ಖರ್ಗೆಯವರ ಹೆಸರು ಕೂಡ ಕೇಳಿ ಬಂದಿತ್ತು. ಅದೇ ರೀತಿ ಕೊನೆಗೆ ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ ನಡುವೆ ಜಿದ್ದಾಜಿದ್ದು ನಡೆದು ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಆಗ್ತಾರೆ ಅಂತ ಗುರೂಜಿಗಳು ಭವಿಷ್ಯವನ್ನ ನುಡಿದಿದ್ರು. ಇನ್ನು ಇವರ ಮತ್ತೊಂದು ಭವಿಷ್ಯವನ್ನ ಉಲ್ಲೇಖ ಮಾಡಬೇಕು ಅಂದ್ರೆ, ತೆಲಂಗಾಣದಲ್ಲಿ ಕಾಂಗ್ರೆಸ್ 65 ಸೀಟು ಗೆಲ್ಲತ್ತೆ, ರೇವಂತ್ ರೆಡ್ಡಿ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಫಲಿತಾಂಶಕ್ಕೂ ಮುನ್ನವೇ ಭವಿಷ್ಯವನ್ನ ನುಡಿದಿದ್ರು. ಅದು ಕೂಡ ನಿಜವಾಗಿದೆ. ಈ ಬಾರಿ ಲೋಕಸಭಾ ಚುನಾವಣೆಯ ನಂತರದಲ್ಲಿ ದೇಶದಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಎನ್ನುವುದರ ಜೊತೆಗೆ ಯಾವ ಪಕ್ಷಕ್ಕೆ ಎಷ್ಟು ಸ್ಥಾನ ಅನ್ನೋ ಭವಿಷ್ಯವನ್ನ ಕೂಡ ನುಡಿದಿದ್ರು. ಇನ್ನು ನರೇಂದ್ರ ಮೋದಿಯವರು ಈ ಬಾರಿ ಪ್ರಧಾನಿ ಆಗೋದಿಲ್ಲ, ಆದರೂ 1 ವರ್ಷ ಮಾತ್ರ ಪ್ರಧಾನಿಯಾಗಿ ಆಗ್ತಾರೆ, ನಂತರ ಬದಲಾಗ್ತಾರೆ ಅನ್ನೋ ಸ್ಫೋಟಕ ಭವಿಷ್ಯವನ್ನ ನುಡಿದಿದ್ರು. ಅಲ್ಲದೆ ಈ ಬಾರಿ ಮಹಿಳಾ ಪ್ರಧಾನಿ ಆಗೋದು ಖಚಿತ ಅಂತ ಹೇಳಿದ್ರು. ಕಾಂಗ್ರೆಸ್ ಪಕ್ಷ ಗೆದ್ದು ಮಹಿಳಾ ಪ್ರಧಾನಿಯಾಗಿ ಪ್ರಿಯಾಂಕಾ ಗಾಂಧಿ ದೇಶದ ಗದ್ದುಗೆಯನ್ನ ಏರ್ತಾರೆ ಅಂತ ಹೇಳಿದ್ರು. ಆದರೆ ಅದು ಸಾಧ್ಯವಾಗೋದಿಲ್ಲ, ಯಾಕಂದ್ರೆ ಪ್ರಿಯಾಂಕಾ ಗಾಂಧಿಯವರು ಈ ಬಾರಿ ಸ್ಪರ್ಧೆಯನ್ನೇ ಮಾಡಿರಲಿಲ್ಲ. ಇನ್ನು ಯಶವಂತ ಗುರೂಜಿ ಪ್ರಕಾರ ಮೋದಿಯವರಿಗೆ ಪ್ರಧಾನಿಯಾಗುವಂತಹ ಯೋಗವಿತ್ತು. ಆದರೆ ಮೋದಿಗೆ ಅನಾರೋಗ್ಯ ಕಾಡಲಿದೆ. ಒಂದು ವೇಳೆ ಪ್ರಧಾನಿ ಆದರೂ ಕೂಡ, ಒಂದು ವೇಳೆ ಮೋದಿ ಪ್ರಧಾನಿ ಆದರೆ 1 ವರ್ಷ ಇರ್ತಾರೆ, ನಂತರ ಮೋದಿ ಬದಲಾಗ್ತಾರೆ ಅಂತ ಭವಿಷ್ಯವನ್ನ ನುಡಿದಿದ್ದಾರೆ.
ಆದರೆ ಅದೇನೇ ಆಗಲಿ ಈ ಬಾರಿ ಬಿಜೆಪಿಗೆ ಕಾಂಗ್ರೆಸ್ ಟಫ್ ಫೈಟ್ ಕೊಡ್ತಾ ಇದ್ದು ಬಿಜೆಪಿ 300 ಸ್ಥಾನವನ್ನ ಗೆದ್ದಿಲ್ಲ. ಆದರೂ ಈ ಬಾರಿ ಸರ್ಕಾರವನ್ನ ಎನ್ಡಿಎ ರಚಿಸಿದ್ದು ಮೋದಿಗೆ ಪ್ರಧಾನಿಯಾಗಲಿದ್ದಾರೆ.